ದಟ್ಟವಾಗಿ ಕವಿದಿರೋ ಈ ಮಂಜಿನ ಹಿಂದೊಂದು ಸುಂದರವಾದ ಬೋರ್ಗರೆಯುವ ಜಲಪಾತ ಇದೆ ಅಂದರೆ ನಂಬ್ತೀರಾ? ಮಲೆನಾಡು ಎಂತಹ ಸ್ಥಳ ಅಂದರೆ ನೀವಿಲ್ಲಿ ಎಷ್ಟೇ ಸಲ ಬಂದರೂ ಕೂಡ ಪ್ರತಿ ಸಲ ಒಂದು ಸುಂದರವಾದ ರೂಪದಲ್ಲಿ ಹೊಸದಾಗಿ ಕಾಣಿಸುತ್ತೆ, ಹೊಸದಾದ ನೆನಪುಗಳನ್ನು ಕೊಡುತ್ತೆ. ಮಳೆಗಾಲದಲ್ಲಂತೂ ಮಳೆಯ ಹನಿಗಳು, ದಟ್ಟವಾದ ಮಂಜು ನಿಮ್ಮ ಮುಖಕ್ಕೆ ತಾಗಿ ಮುಂದೆ ಹೋಗೋ ಅನುಭವವೇ ರೋಮಾಂಚನ. ಇಲ್ಲಿರೋ ಶಾಂತಿ ಬೇರೆಲ್ಲೂ ಇಲ್ಲ ಅನಿಸುತ್ತೆ. ಜನಜಂಗುಳಿಯಿಂದ ದೂರನೇ ಇರೋ ಮಲೆನಾಡಿನ ಒಂದೊಂದು ಸ್ಥಳವೂ ಒಂದೊಂದು ಅದ್ಭುತ. ಈ ಮಲೆನಾಡಿನ ಸ್ವರ್ಗದಂತಹ ಅನುಭವ ಕೊಡೋ ಒಂದು ಜಲಪಾತ ಉತ್ತರ ಕನ್ನಡದ ಸಿದ್ದಾಪುರ ತಾಲೂಕಿನ ಉಂಚಳ್ಳಿ ಜಲಪಾತ. ಸ್ವರ್ಗದಂತಹ ಮಲೆನಾಡಿನ ಮಳೆ, ಮಂಜು, ಪ್ರಕೃತಿ ಸೌಂದರ್ಯದ ಅದ್ಭುತ ಉಂಚಳ್ಳಿ ಜಲಪಾತದ ರೋಮಾಂಚಕಾರಿ ಅನುಭವಕ್ಕೆ ನಿಮಗೆಲ್ಲ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಉತ್ತರ ಕನ್ನಡದ ಪ್ರಸಿದ್ಧ ಜಲಪಾತ ಉಂಚಳ್ಳಿ ಜಲಪಾತಕ್ಕೆ ಹೊರಟಿದ್ದೀವಿ. ಕರ್ನಾಟಕದ ಕರಾವಳಿ, ಮಲೆನಾಡು ಹಾಗೂ ಬಯಲು ಸೀಮೆಗಳು ಮೇಳೈಸಿರುವ ಸುಂದರ ಜಿಲ್ಲೆ ಉತ್ತರ ಕನ್ನಡ. ಅರಣ್ಯ ಪ್ರದೇಶ ಹೆಚ್ಚಾಗಿರೋ ಈ ಜಿಲ್ಲೆಯಲ್ಲಿ ಮಳೆಯ ಪ್ರಮಾಣ ಕೂಡ ಜಾಸ್ತಿನೇ ಇರುತ್ತೆ. ಇವತ್ತು ಮಳೆ ಬಹಳ ಜೋರಾಗಿ ಬೀಳ್ತಾ ಇದೆ. ಶಾಲೆ ಮಕ್ಕಳಿಗೆಲ್ಲ ತೀವ್ರ ಮಳೆ ಕಾರಣ ರಜೆ ಕೊಟ್ಟಿದ್ದಾರೆ. ಈ ರಜೆಯ ಸದುಪಯೋಗ ಮಾಡಿಕೊಳ್ಳೋಕ್ಕೆ ನಾವಿವತ್ತು ಉತ್ತರ ಕನ್ನಡದ ಫೇಮಸ್ ಮಾನ್ಸೂನ್ ಡೆಸ್ಟಿನೇಷನ್ ಉಂಚಳ್ಳಿ ಜಲಪಾತಕ್ಕೆ ಹೊರಟಿದ್ದೀವಿ. ನಿಸರ್ಗ ಸೌಂದರ್ಯದ ತವರು ಮನೆ ಅಂತಾನೆ ಕರೆಯಬಹುದಾದಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಲಪಾತಗಳ ಸೌಂದರ್ಯ ಮಾನ್ಸೂನಲ್ಲಿ 3 ಪಟ್ಟು ಹೆಚ್ಚಾಗತ್ತೆ. ಉಂಚಳ್ಳಿ ಜಲಪಾತದ ಬೋರ್ಗರೆಯುವ ಸೌಂದರ್ಯವನ್ನು ನಿಮ್ಮ ಜೊತೆ ಹಂಚ್ಕೊಳ್ತೇನೆ, ನೋಡೋಣ ಬನ್ನಿ. ಉಂಚಳ್ಳಿ ಜಲಪಾತ ಸಿರ್ಸಿಯಿಂದ ಸುಮಾರು 34 ಕಿಲೋಮೀಟರ್, ಸಿದ್ದಾಪುರದಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಸಿರ್ಸಿ ಮತ್ತು ಸಿದ್ದಾಪುರ ಎರಡೂ ಕಡೆಯಿಂದ ನೀವು ಡೈರೆಕ್ಟಾಗಿ ಇಲ್ಲಿಗೆ ಹೋಗಬಹುದು. ಒಳ್ಳೆಯ ರಸ್ತೆ ಸಂಪರ್ಕವನ್ನು ಹೊಂದಿದೆ. ಮಳೆಗಾಲದಲ್ಲಿ ಈ ರಸ್ತೆಯಲ್ಲಿ ಪ್ರಯಾಣ ಮಾಡ್ತಿದ್ದೀರಾ ಅಂದರೆ ರಸ್ತೆ ಪಕ್ಕದಲ್ಲೆಲ್ಲ ಸುಂದರವಾದ ನಿಸರ್ಗವನ್ನು ನೋಡ್ತಾ ಹೋಗ್ಬೋದು. ಒದ್ದೆಯಾದ ಪ್ರಕೃತಿ, ಮಂಜು ಕವಿದ ದಾರಿ, ಕನಸಿನ ಲೋಕತ್ತರ ಫೀಲ್ ಆಗುತ್ತೆ. ಸಹ್ಯಾದ್ರಿಯ ದಟ್ಟವಾದ ಅರಣ್ಯದ ಮಧ್ಯೆ ಈ ಜಲಪಾತ ಇದೆ. ಪಾರ್ಕಿಂಗಿಂದ ಒಂದು ಅರ್ಧ ಕಿಲೋಮೀಟ್ರು ಈ ಥರ ಕಚ್ಚಾ ರಸ್ತೆಯಲ್ಲಿ ನೋಡ್ಕೊಂಡು ಹೋಗ್ಬೇಕಾಗತ್ತೆ. ನಾವು ರೀಚ್ ಆಗಿದ್ದೀವಿ. ಇದು ಫಸ್ಟ್ ವ್ಯೂ. ಇಲ್ಲಿಂದ ಮೆಟ್ಟಿಲುಗಳನ್ನು ಇಳಿತಾ ಹೋದಂಗೆ ಜಲಪಾತದ ಸುಂದರ ದೃಶ್ಯಗಳನ್ನು ನೋಡ್ಬೋದು. ಮಂಜಿನ ಮರೆಯಿಂದ ಬೋರ್ಗರೆದು ಪ್ರತ್ಯಕ್ಷ ಆಗೋ ಜಲಪಾತವನ್ನು ಕಾಣ್ತಾ ಇದ್ದಂಗೆ ಒಂದೇ ಸಲಕ್ಕೆ ಅಬ್ಬಾ ಅಂತ ಅನಿಸುತ್ತೆ. ಮಂಜು ಎಷ್ಟೊಂದು ಆವರಿಸಿದೆ ಅಂದರೆ ನೀರು ಕೆಳಗೆ ತನಕ ಬೀಳೋದನ್ನು ನೋಡೋಕ್ಕೆ ಆಗ್ತಿಲ್ಲ. ನೀರಿನ ಬೋರ್ಗರೆಯುವ ಸೌಂಡ್ ಕೇಳಿದ್ರೇ ನಿಮಗೆ ಗೊತ್ತಾಗ್ಬೋದು ನೀರಿನ ಫೋರ್ಸ್ ಎಷ್ಟಿದೆ ಅಂತ.
ಸ್ವಲ್ಪ ಮಂಜು ಕಡಿಮೆ ಆಗಬಹುದೇನೋ ಅಂತ ಕಾಯ್ತಿದ್ದೀನಿ. ಕೆಲವೊಂದು ಸಲ ಎಷ್ಟು ಮಂಜು ಆವರಿಸ್ಕೊಳ್ಳುತ್ತೆ ಅಂದರೆ ಹಿಂದ್ಗಡೆ ಇರೋ ಜಲಪಾತನೇ ಕಾಣಿಸಲ್ಲ. ದಟ್ಟವಾಗಿ ಕವಿದಿರೋ ಮಂಜು, ನೀರಿನ ಬೋರ್ಗರೆತ, ಸೋನೆ ಮಳೆ, ಅನ್ಫಾರ್ಗೆಟಬಲ್ ಫಾರ್ ಎವರ್. ಉಂಚಳ್ಳಿ ಜಲಪಾತ ಉತ್ತರ ಕನ್ನಡದ ಜೀವನದಿ ಅಂತಾನೆ ಕರೆಯಬಹುದಾದಂತಹ ಅಘನಾಶಿನಿ ನದಿಯಿಂದ ನಿರ್ಮಾಣ ಆಗಿರೋ ಜಲಪಾತ. ಇದರ ಎತ್ತರ ಸುಮಾರು 116 ಮೀಟರ್, ಅಂದರೆ 381 ಅಡಿಗಳು. ಈ ಜಲಪಾತ ಸ್ಥಳೀಯರಿಗೆ ಪ್ರಾಚೀನ ಕಾಲದಿಂದಾನೇ ಪರಿಚಯ ಇದ್ರೂ ಕೂಡ ಹೊರ ಜಗತ್ತಿಗೆ ತಿಳಿಯಲ್ಪಟ್ಟಿದ್ದು 1845ರಲ್ಲಿ ಬ್ರಿಟಿಷ್ ಅಧಿಕಾರಿ ಜೆ.ಡಿ. ಲೂಷಿಂಗ್ಟನ್ ಅವರು ಈ ಜಲಪಾತವನ್ನ ಪತ್ತೆ ಹಚ್ಚಿ ಹೊರ ಜಗತ್ತಿಗೆ ಪರಿಚಯಿಸಿದ್ದರಿಂದ ಇದನ್ನು ಲೂಷಿಂಗ್ಟನ್ ಜಲಪಾತ ಅಂತ ನಾಮಕರಣ ಮಾಡಲಾಗಿದೆ. ಈ ಜಲಪಾತದ ನೀರಿನ ಬೋರ್ಗರೆಯುವ ಶಬ್ದ ಸುಮಾರು 13 ಕಿಲೋಮೀಟರ್ ದೂರದವರೆಗೆ ಕೇಳಿಸತ್ತಂತೆ. ಇಷ್ಟೊತ್ತಿಂದ ಸ್ವಲ್ಪ ಓಪನ್ ಆಯ್ತು ಮಂಜು, ಮತ್ತೆ ಯಾವ ಥರ ಆವರಿಸಿಕೊಳ್ತಿದೆ ನೋಡಿ. ಮಂಜಿನ ಈ ಕಣ್ಣಾಮುಚ್ಚಾಲೆಯನ್ನ ನೋಡೋದೇ ಒಂಥರ ಖುಷಿ. ಜಲಪಾತ ನೋಡೋ ತವಕ, ಮಂಜು ಆವರಿಸುವ ಚಂದ, ಇಟ್ಸ್ ಸೋ ಎಕ್ಸೈಟಿಂಗ್. ನೋಡಿದ್ರಲ್ಲ ಗಾಳಿ ಫೋರ್ಸ್ ಎಷ್ಟಿದೆ ಅಂತ. ಇಟ್ಸ್ ದ ರಿಯಲ್ ಫೀಲ್ ಆಫ್ ನೇಚರ್. ಮಾನ್ಸೂನ್ ಇಲ್ಲ ಅಂದರೆ ರೆಗ್ಯುಲರ್ ಡೇಸಲ್ಲಿ ಈ ಥರ ಮಂಜು ಇರಲ್ಲ, ನೀರಿನ ಫೋರ್ಸ್ ಕೂಡ ಇಷ್ಟೊಂದಿರಲ್ಲ. ಮಳೆ, ಮಂಜು, ಭೋರ್ಗರೆಯುವ ಜಲಪಾತದ ಸುಂದರ ಅನುಭವಗಳನ್ನು ಕಣ್ಣಲ್ಲಿ ಮನಸ್ಸಲ್ಲಿ ತುಂಬಿಕೊಂಡು ನಾವು ವಾಪಸ್ ಹೊರಟ್ವಿ. ನಾವಿಲ್ಲಿಗೆ ಬರುವಾಗ್ಲೇ ದಾರಿಯಲ್ಲಿ ಸುಂದರವಾದ ಗದ್ದೆ, ತುಂಬಿ ಹರಿತಾ ಇರೋ ನೀರು ನೋಡಿ ಅಲ್ಲೇ ನಿಲ್ಲೋ ಥರ ಆಗಿತ್ತು. ಆದರೆ ಈ ವಾಟರ್ ಫಾಲ್ನ ಎಕ್ಸೈಟ್ಮೆಂಟಲ್ಲಿ ನಾವು ಸೀದಾ ಇಲ್ಲಿಗೆ ಬಂದ್ವಿ. ಈಗ ಹೋಗುವಾಗ ಅಲ್ಲಿ ನಿಂತು
ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋದು. ಸೊ ಹೊರಡೋಣ ಬನ್ನಿ, ಮಲೆನಾಡಿನ ಮತ್ತೊಂದು ಬ್ಯೂಟಿಫುಲ್ ಆಗಿರೋ ಅನುಭವವನ್ನು ನಿಮಗೆ ತೋರಿಸ್ತೀನಿ. ಸುಂದರವಾದ ಭತ್ತದ ಗದ್ದೆ, ಹರಿಯೋ ನೀರು ನೋಡಿ ನಾವಿಲ್ಲೇ ನಿಂತಿದ್ದೀವಿ. ಮಳೆಗಾಲದಲ್ಲಿ ಮಲೆನಾಡಿನಲ್ಲಿ ಟ್ರಾವೆಲ್ ಮಾಡ್ತಿದ್ದೀರಾ ಅಂದರೆ ನೀವು ಡೆಸ್ಟಿನೇಷನನ್ನು ರೀಚ್ ಆಗೋ ಮುಂಚೆ ಮಾರಿಗೂ ಇಷ್ಟು ಚಂದದ ಪ್ರಕೃತಿ ಕಾಣಿಸುತ್ತೆ. ಫೈನಲಿ ಸುಂದರವಾದ ನೆನಪುಗಳ ಜೊತೆ ನಾವು ಮನೆಗೆ ಬಂದ್ವಿ. ಅದ್ಭುತವಾದ ಅನುಭವದ ಮರೆಯಲಾಗದ ದಿನ ಇದಾಗಿತ್ತು. ನಿಮಗೂ ಕೂಡ ನಮ್ಮ ಮಲೆನಾಡಿನ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೇನೆ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕ್ಗಳು, ನಿಮ್ಮ ಸಬ್ಸ್ಕ್ರಿಪ್ಷನ್ಗಳು ನನಗೆ ಸ್ಫೂರ್ತಿ, ನನಗೆ ಆಶೀರ್ವಾದ. ನಿಮ್ಮ ಸಬ್ಸ್ಕ್ರಿಪ್ಷನ್ ಮೂಲಕ ಇಂತಹ ಉತ್ತಮವಾದ ಮತ್ತು ಹಲವಾರು ವಿಡಿಯೋಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಡಿ. ಸಮಯಕ್ಕಾಗಿ ಧನ್ಯವಾದಗಳು. ಮತ್ತೊಂದು ಉತ್ತಮವಾದ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.